ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಒ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದಾರೆ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಳ್ತೀನಿ ಗೈಸ್. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ಪೆಷಲ್ ವಿಡಿಯೋ ಅಂತಲೇ ಹೇಳ್ಬೋದು. ಇಷ್ಟು ದಿನ ನನ್ನ ಚಾನಲಲ್ಲಿ ಬರ್ತಿರೋ ಕಂಟೆಂಟ್ಗೂ ಸೊ ಈ ಒಂದು ವಿಡಿಯೋ ಅಥವಾ ಮುಂದಕ್ಕೂ ಕೂಡ ಡ್ರೈವಿಂಗ್ದು ಬರೋದು, ಅದ್ರ ಜೊತೆಗೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಅರ್ನಿಂಗ್ ಮಾಡ್ಕೊಳ್ಳೋದು ಒಂದಷ್ಟು ಮಾಹಿತಿಗಳನ್ನ ಕೊಡ್ತೀನಿ. ಏನಕ್ಕಂತಂದರೆ ಈಗ ಮುಂದಕ್ಕೆ ಫ್ಯೂಚರ್ಗೆ ಯಾರು ಕೂಡ ಹಾರ್ಡ್ ವರ್ಕ್ ಮಾಡಿ ಕೆಲಸ ಮಾಡಿಬಿಟ್ಟು ಕಷ್ಟಪಟ್ಟು ಕೆಲಸ ಮಾಡಬೇಕು ಅನ್ನೋ ಥರದ್ದು ಯಾವುದೂ ಇರಲ್ಲ. ಸ್ಮಾರ್ಟಾಗಿ ಮಾಡ್ಕೊಳ್ಬೋದು. ನಿಮ್ಮ ಹತ್ರ ಇರುವಂಥ ಟ್ಯಾಲೆಂಟ್ನ, ನಿಮ್ಮ ಹತ್ರ ಇರುವಂಥ ಸ್ಕಿಲ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ನೀವು ಬೇರೆ ಕಡೆ ಕೆಲಸಕ್ಕೆ ಹೋಗ್ಕೊಂಡು ಕೂಡ ಇದನ್ನ ಪಾರ್ಟ್ ಟೈಮ್ ಅರ್ನಿಂಗ್ ಥರ ಕೂಡ ಮಾಡ್ಕೊಳ್ಬೋದು ನೀವು. ಆಯ್ತಾ, ಕೆಲ್ಸಕ್ಕೆ ಹೋಗ್ಬೇಕು, ಆ ಥರನೇ ಮೈ ಬಗ್ಸ್ ಕೆಲಸ ಮಾಡಬೇಕು, ಕಷ್ಟಪಟ್ಟು ದುಡಿಬೇಕು ಅಂತಿಲ್ಲ. ಸೊ ಅದು ಯಾವ ಥರ ಏನು ಎತ್ತ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಯಾವ್ಯಾವ ಥರದಲ್ಲಿ ದುಡಿಬೋದು ಅನ್ನೋದ್ರ ಬಗ್ಗೆ ಈ ಒಂದು ವಿಡಿಯೋ ಇರುತ್ತೆ. ಸೊ ಬರೋ ದಿನಗಳಲ್ಲಿ ಇದರದ್ದು ಮುಂದಿನ ಭಾಗಗಳು ಬರುತ್ತೆ. ಅಂದರೆ ನೆಕ್ಸ್ಟ್ ಸ್ಟೆಪ್ಗಳು ಯಾವ್ಯಾವ ಥರ ಏನೇನು ಹೆಂಗೆ ಮಾಡೋದು ಅನ್ನೋದು ಪ್ರತಿಯೊಂದು ಕೂಡ ವಿಡಿಯೋಗಳು ಮಾಡ್ತೀನಿ. ಆಲ್ಮೋಸ್ಟ್ ಪ್ರತಿ ವಾರಕ್ಕೊಂದು ವಿಡಿಯೋನ ಈ ಒಂದು ಕಂಟೆಂಟ್, ಈ ಥರ ರಿಲೇಟೆಡ್ ಕಂಟೆಂಟ್ಗಳನ್ನ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಫ್ಯೂಚರಲ್ಲೂ ನೀವು ಕೂತ್ಕೊಂಡಿದ್ರು ಕೂಡ ನಿಮಗೆ ಒಂದಷ್ಟು ಪ್ಯಾಸಿವ್ ಇನ್ಕಮ್ ಅನ್ನೋದು ನಿಮಗೆ ಅರ್ನಿಂಗ್ ಆಗಬೇಕು, ಬರ್ತಾ ಇರಬೇಕು. ನೀವು ಕೆಲಸ ಮಾಡಿಲ್ಲ ಅಂತಂದ್ರೂ ಕೂಡ ವಿಡಿಯೋನ ಕಂಪ್ಲೀಟಾಗಿ ನೋಡ್ರಿ. ಈ ಒಂದು ಟಾಪಿಕ್ ರಿಲೇಟೆಡ್ ಇಂಟ್ರೆಸ್ಟ್ ಇರೋರು ಮಾತ್ರ ಈ ಒಂದು ವಿಡಿಯೋ ನೋಡಿ, ಇಲ್ಲ ಅನ್ನೋವಂಥವ್ರು ಸ್ಕಿಪ್ ಮಾಡ್ಬೋದು ವಿಡಿಯೋನ. ಸೊ ಗೈಸ್, ವಿಡಿಯೋ ಶುರು ಮಾಡೋಣ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡ್ರಿ. ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ಈ ಒಂದು ಇಂಟರ್ನೆಟ್ ಅನ್ನೋದು ಯಾವಾಗ ಜಾಸ್ತಿ ಯೂಸ್ ಮಾಡೋಕ್ಕೆ ಶುರು ಮಾಡಿದ್ರು, ಇಂಟರ್ನೆಟ್ ಅನ್ನೋದು ಯಾವಾಗ ಬಂತು. ಸೊ ಅವಾಗಿಂದ ನಮಗೂ ಕೂಡ ಸೋಷಿಯಲ್ ಮೀಡಿಯಾ ಅನ್ನೋದು ಅಷ್ಟು ಗೊತ್ತಾಗಿರಲಿಲ್ಲ. ಸ್ಟಾರ್ಟಿಂಗು ಯೂಟ್ಯೂಬ್ ಬಂದಾಗ ಆಗಿರ್ಬೋದು, ಅಥವಾ ಇನ್ಸ್ಟಾಗ್ರಾಮ್ದಾಗ ಆಗಿರ್ಬೋದು. ಸೊ ಒಂದಷ್ಟು ಜನಕ್ಕೆ ನನಗೆ ಎಕ್ಸಾಂಪಲ್ಗೆ ಹೇಳ್ತೀನಿ. ನನಗೆ 3 ವರ್ಷದಿಂದ ಹಿಂದೆ ಏನು ಯೂಟ್ಯೂಬ್ ಶುರು ಮಾಡೋದಕ್ಕಿಂತ ಮುಂಚೆ ಯಾರು ಈ ವಿಡಿಯೋಸ್ ಮಾಡ್ತಿದ್ರು, ಸೊ ಅವರೆಲ್ಲರೂ ಹೇಳ್ತಿದ್ರು, ಒಂದಷ್ಟು ಜನ ಸಿಕ್ಕಿದಾಗ ಅಥವಾ ವಿಡಿಯೋಸ್ಗಳಲ್ಲಿ ಹೇಳ್ತಿದ್ರು, ನಂಗೆ ಅಷ್ಟೊಂದು ಸಂಪಾದನೆ ಮಾಡಿದೆ ವಿಡಿಯೋ ಮಾಡಿಬಿಟ್ಟು ಇಷ್ಟು ಸಂಪಾದನೆ ಮಾಡಿದೆ ಅಂತ. ಸೊ ನಾನು ಕೂಡ ನಂಬ್ತಿರ್ಲಿಲ್ಲ. ಆಯಿತಾ, ರಿಯಾಲಿಟಿ ಏನಂತಂದರೆ ಆ ಒಂದು ಕೆಲಸ ಮಾಡೋವಾಗ ಮಾತ್ರ ಅದರಿಂದ ಏನು ಬರ್ತದೆ, ಯಾವ ಥರ ಬರ್ತಿದೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಈಚೆನ ನೋಡೋವಂಥವ್ರಿಗೆ ಅದ್ರ ಬಗ್ಗೆ ಅಷ್ಟು ನಾಲೆಜ್ ಇರೋದಿಲ್ಲ. ಆಯಿತಾ, ಎಲ್ಲರೂ ಈಗ ಸ್ಮಾರ್ಟ್ಫೋನ್ ಯಾರು ಯೂಸ್ ಮಾಡ್ತಾ ಇರ್ತಾರೆ, ಆಲ್ಮೋಸ್ಟ್ ಎಲ್ಲರೂ ಕೂಡ ಈಗ ಫ್ರೀ ಇರುವಂಥ ಟೈಮ್ನಲ್ಲಿ ಏನು ಟೈಮ್ ಪಾಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗಳು ನೋಡೋದ್ರಲ್ಲಿ ಟೈಮ್ ವೇಸ್ಟ್ ಮಾಡೋವಂಥದ್ದು, ಯೂಸ್ಫುಲ್ ಇರೋಂಥ ವಿಡಿಯೋಸ್ಗಳು ನೋಡಿಬಿಟ್ಟು ಟೈಮ್ ಪಾಸ್ ಮಾಡೋವಂಥದ್ದು. ಸೊ ಬಟ್ ಅವ್ರಿಗೆ ಗೊತ್ತಿಲ್ಲ, ಅದೇ ಟೈಮನ್ನ ನೀವು ಅದೇ ವಿಡಿಯೋಸ್ ನೋಡೋದ್ರ ಬದಲು ಅದೇ ಜಾಗದಲ್ಲಿ ನೀವು ವಿಡಿಯೋಸ್ನ ಕ್ರಿಯೇಟ್ ಮಾಡೋದ್ರಿಂದ ನೀವು ಅರ್ನಿಂಗ್ ಮಾಡ್ಬೋದು ಅನ್ನೋದಿಲ್ಲ. ಆಯಿತಾ, ಅಷ್ಟು 95% ಜನ ಬೇರೆ ಕೆಲಸ ಮೇಲೆ ಡಿಪೆಂಡ್ ಆಗಿರ್ತಾರೆ, ಅಂದರೆ ಕೆಲಸ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರ್ತಾರೆ. ಸೊ ನಾನು ತಪ್ಪು ಅಂತ ಹೇಳ್ತಿಲ್ಲ, ಅದ್ರ ಮಾಡಿ ಏನಕ್ಕಂದ್ರೆ ಮಾಡೋದು ತಪ್ಪು ಅಂತ ಹೇಳಲ್ಲ. ಕೆಲಸನ ಮಾಡಿ ಜೊತೆಗೆ ಅದು ಬೇರೆ ಒಂದು ಪಾರ್ಟ್ ಟೈಮ್ ಇನ್ಕಮ್ ಥರ ನಿಮಗೆ ಇಲ್ಲಿ ಬೇರೆ ಇನ್ಕಮ್ ಒಂದು ಬಂದರೆ ನಿಮಗೆ ಮುಂದಕ್ಕೆ ಯೂಸ್ಫುಲ್ ಆಗುತ್ತೆ. ಒಂದು ಕೆಲಸಕ್ಕೆ ಹೋಗ್ತಾ ಇರ್ತೀರ, ಆ ಒಂದು ಕೆಲಸ ಎಲ್ಲಿ ತನಕ ಗ್ಯಾರಂಟಿ ಅಂತ ಯಾರಿಗೂ ಗೊತ್ತಿರಲ್ಲ. ನಾಳೆ ಯಾವಾಗ ಮುಚ್ಚಾಗ್ಬೋದು, ಅಥವಾ ನಿಮ್ಮನ್ನೇ ಯಾವಾಗ ಬೇಕಾದ್ರೂ ಕೆಲಸದಿಂದ ತೆಗಿಬೋದು, ಈ ಥರ ಸಿಚುವೇಶನ್ ಬರುತ್ತೆ ಅಂತ. ಸೊ ನಿಮಗೆ ಇಲ್ಲಿ ಯಾವುದೂ ತಲೆನೋವಿಲ್ಲ, ಆರಾಮಾಗಿ ನೀವು ಈಗ ಎಂತೆಂಥವರೆಲ್ಲ ವೀಡಿಯೋಸ್ ಮಾಡಿ ಎಂತೆಂಥ ವೀಡಿಯೋಸ್ಗಳನ್ನ ಮಾಡ್ಬಿಟ್ಟು ದುಡ್ಡು ಮಾಡ್ತಿದ್ದಾರೆ, ಹೆಸರು ಮಾಡ್ತಿದ್ದಾರೆ, ನಿಮಗೆ ಗೊತ್ತಿರುತ್ತೆ ಸೋಷಿಯಲ್ ಮೀಡಿಯಾದಲ್ಲಿ. ಆಯಿತಾ, ಸೊ ನಿಮ್ಮ ಹತ್ರ ನಿಜವಾದ ಟ್ಯಾಲೆಂಟ್ ಇದೆ ಅಂತ ಹೇಳಿದ್ರೆ ನೀವು ಆರಾಮಾಗಿ ಈ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮ್ನ ಯೂಸ್ ಮಾಡಿಕೊಂಡು ಇಲ್ಲಿ ಅರ್ನಿಂಗ್ ಮಾಡ್ಬೋದು. ಸೋಷಿಯಲ್ ಮೀಡಿಯಾಕ್ಕೆ ಶುರು ಮಾಡಿ ನೀವು ಶಾರ್ಟ್ ಟೈಮಲ್ಲಿ ದುಡ್ಡು ಮಾಡ್ಕೊಂಡ್ಬಿಟ್ರೆ ಬೆಟರ್ ಅಂತ ಹೇಳ್ತೀನಿ. ಅದನ್ನ ಏನಕ್ಕೆ ಅನ್ನೋದು ನಿಮ್ಗೆ ಬರೋ ವಿಡಿಯೋಗಳಲ್ಲಿ ನಿಮಗೆ ಅದನ್ನು ತಿಳಿಸ್ತೀನಿ. ಯಾವ ಥರ ಶುರು ಮಾಡ್ಬೋದು, ಯಾವ್ಯಾವ ದಾರಿಗಳಿದ್ದಾವೆ ಅಂತ ನೀವು ಕೇಳೋದಾದರೆ, ಫಸ್ಟ್ ಆಫ್ ಆಲ್ ಸೋಷಿಯಲ್ ಮೀಡಿಯಾ ಅನ್ನೋದು ನೀವು ಇಲ್ಲಿ ಕಷ್ಟಪಟ್ಟು ಬೆವರು ಸುರಿಸಿ ದುಡಿತೀವಿ ಅನ್ನೋದಲ್ಲ. ಇಲ್ಲಿ ಸ್ಮಾರ್ಟಾಗಿ ವರ್ಕ್ ಮಾಡೋವಂಥದ್ದು. ಕಷ್ಟಪಡಬೇಕು ಅನ್ನೋದಿಲ್ಲ, ಬೆವರು ಸುರಿಸ್ಬೇಕು ಅನ್ನೋದಿಲ್ಲ. ಆಯಿತಾ, ಬಟ್ ಏನಂತಂದರೆ ಇಲ್ಲಿ ನೀವು ಕನ್ಸಿಸ್ಟೆನ್ಸಿ, ನೀವು ಯಾವ ಥರ ದಿನ ಕೆಲ್ಸಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿ ಬರ್ತೀರ, ಅದೇ ಥರ ಇಲ್ಲೂ ಕೂಡ ನೀವು ಇದನ್ನು ಒಂದು ಕೆಲಸ ಅಂತ ಅಂದ್ಕೊಂಡು ಪ್ರತಿದಿನ ನೀವು ಕಂಟೆಂಟ್ ಮಾಡಿ ರೆಡಿ ಮಾಡಿ ಅದನ್ನು ವಿಡಿಯೋ ಶೂಟ್ ಮಾಡಿ ಹಾಕುವಂಥದ್ದಾಗಿ ಮಾಡಬೇಕಾಗುತ್ತೆ. ಜನಕ್ಕೆ ಯೂಸ್ಫುಲ್ ಆಗೋವಂಥದ್ದು. ಆಯಿತಾ, ಅವ್ರಿಗೆ ಒಂದು ವಿಡಿಯೋ ನೋಡ್ತಾ ಇದ್ದಾರೆ ಅಂತಂದರೆ ಅದರಿಂದ ಏನಾದರೂ ಯೂಸ್ಫುಲ್ ಆಗ್ಬೋದು ಅಂಥ ಒಂದು ವಿಡಿಯೋಸ್ಗಳನ್ನ ಮಾಡೋದ್ರಿಂದ ಇಲ್ಲಿ ನೀವು ಅರ್ನಿಂಗ್ ಅನ್ನೋದನ್ನು ಮಾಡ್ಕೊಳ್ಬೋದು. ನೀವು ಕೆಟ್ಟ ವಿಡಿಯೋ ಮಾಡೋದಕ್ಕಿಂತ ಒಂದು ಒಳ್ಳೆ ವಿಡಿಯೋ ಮಾಡಿರಿ. ಆಯಿತಾ, 10 ಕೆಟ್ಟ ವಿಡಿಯೋ ಮಾಡ್ಬಿಟ್ಟು ಹಾಕ್ತೀನಿ ಅನ್ನೋದಕ್ಕಿಂತ ಒಂದು ಒಳ್ಳೆ ವಿಡಿಯೋ ಮಾಡಿ ಹಾಕಿದ್ರೆ ಅದರಿಂದ ಜನಕ್ಕೆ ಯೂಸ್ಫುಲ್ ಆಗುತ್ತೆ. ಅಂದರೆ ಜನನೇ ನಾಳೆ ದಿವಸ ಅದನ್ನು ಮಾಡ್ತಾರೆ, ಅದು ರೀಚ್ ಆಗುತ್ತೆ ವಿಡಿಯೋ. ಬರೀ ವಿಡಿಯೋಸ್ ಕ್ರಿಯೇಟ್ ಮಾಡೋದ್ರಿಂದ ಅಂತ ಅಂದ್ಕೊಂಡಿರ್ತೀರ. ಸೊ ಬರೀ ವಿಡಿಯೋ ಕ್ರಿಯೇಟ್ ಮಾಡೋದ್ರಿಂದ ಅಂತಲ್ಲ, ಅದ್ರ ಜೊತೆಗೆ ನಿಮಗೆ ಇಲ್ಲಿ ಅಫಿಲಿಯೇಟ್ ಮಾರ್ಕೆಟಿಂಗ್ ಅಂತ ಇರುತ್ತೆ. ಅಂದರೆ ನಿಮಗೆ ಗೊತ್ತಿರುತ್ತೆ, ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾ ಇರ್ತೀನಿ, ನನ್ನೇ ವೀಡಿಯೋಸ್ಗಳು ನೋಡ್ತಾ ಇರ್ತಾರೆ. ಅವಾಗ ನಿಮಗೆ ಕೆಳಗಡೆ ನಾನು ಶಾಪಿಂಗ್ದು ಒಂದು ಆಪ್ಷನ್ ಬರುತ್ತೆ, ಶಾಪಿಂಗ್ ಮಾಡೋವಂಥದ್ದು. ಗೊತ್ತಾ, ಅಲ್ಲಿ ಒಂದಷ್ಟು ಪ್ರಾಡಕ್ಟ್ಗಳನ್ನ ಟ್ಯಾಗ್ ಮಾಡಿರ್ತೀನಿ. ಸೊ ಅದರಿಂದ ನೀವು
ಆ ಟ್ಯಾಗ್ ಮಾಡಿದಾಗ ಅದರಿಂದ ಯಾರು ವ್ಯೂವರ್ಸ್ ಏನಾದರೂ ಲಿಂಕ್ ಆ ಒಂದು ಲಿಂಕ್ನ ಪ್ರೆಸ್ ಮಾಡಿ ಅವ್ರು ಏನು ಪರ್ಚೇಸ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ಕಮಿಷನ್ ಬೇಸಸ್ ನಿಮಗೆ ಇಲ್ಲಿ ಅರ್ನಿಂಗ್ ಅನ್ನೋದು ಸಿಗುತ್ತೆ. ನೀವು ಯಾವ್ಯಾವ ಥರ ನೀವು ಮನೆಗೆ ಹೋಗಿ ಮಾರ್ಕೆಟಿಂಗ್ ಮಾಡಬೇಕು, ನೀವೇ ಪ್ರಾಡಕ್ಟ್ ತರಬೇಕು, ಪ್ರಾಡಕ್ಟ್ ತಯಾರಿಸ್ಬೇಕು, ಆ ಥರದ್ದು ಇಲ್ಲ. ಈಗ ಫ್ಲಿಪ್ಕಾರ್ಟ್, ಅಮೆಝಾನು, ಮಿಂತ್ರ ಆ ಥರ ಎಲ್ಲ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಇರುತ್ತೆ. ಸೊ ಅದರಿಂದ ನಿಮ್ಮ ಪ್ರಾಡಕ್ಟ್ಸ್ನ ತೆಗೆದು ಲಿಂಕ್ನ ಇಲ್ಲಿ ಹಾಕ್ಬಿಟ್ಟು ಅದರ ಆ ಒಂದು ಏನು ವಿಡಿಯೋ ಮಾಡಿರ್ತೀರಾ ಸೊ ಆ ವಿಡಿಯೋದಲ್ಲಿ ಆ ಒಂದು ಪ್ರಾಡಕ್ಟ್ ಬಗ್ಗೆ ಮಾತಾಡಿ ಜನಕ್ಕೆ ಅದ್ರ ಬಗ್ಗೆ ಯೂಸ್ಫುಲ್ ಇದೆ ಅನ್ನೋ ಪ್ರಾಡಕ್ಟ್ಸ್ನ ಅವ್ರಿಗೆ ಏನಾದ್ರು ಸಜೆಸ್ಟ್ ಮಾಡಿದಾಗ ಸೊ ಅದರಿಂದ ಆ ಲಿಂಕ್ ಥ್ರೂ ಏನಾದ್ರು ಪರ್ಚೇಸ್ ಮಾಡೋದು ಪ್ರಾಡಕ್ಟನ್ನು ಸೊ ಅದರಿಂದ ನಿಮಗೂ ಕೂಡ ಕಮಿಷನ್ ಬರುವಂಥದ್ದು. ಸೊ ಇದೊಂಥರ ಎರಡನೇ ಥರ ಅರ್ನಿಂಗ್ ಆಗುತ್ತೆ. ಬ್ರ್ಯಾಂಡ್ ಕೊಲಾಬ್ರೇಷನ್ನು, ಈಗ ನೀವು ಕಂಟೆಂಟ್ಗೆ ಆಲ್ರೆಡಿ ಯೂಟ್ಯೂಬಲ್ಲೋ ಇನ್ಸ್ಟಾಗ್ರಾಮಲ್ಲಿ ಯಾವುದೋ ಒಂದು ಇದ್ದೀರಾ, ನಿಮ್ಗೆ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ ಅಂದ್ಕೊಳ್ಳಿ, ಇನ್ಸ್ಟಾಗ್ರಾಮಲ್ಲಿ ಒಂದಷ್ಟು ಜನ, ಯೂಟ್ಯೂಬಲ್ಲಿ ಒಂದಷ್ಟು ಜನ ಫಾಲೋವರ್ಸ್ ಇರ್ತಾರೆ ಅಂತ ಅಂದ್ಕೊಳ್ಳಿ. ಬ್ರ್ಯಾಂಡ್ ಕೊಲಾಬ್ರೇಷನ್ ಅಂತ ಬರ್ತಾರೆ. ಈ ಕಂಪ್ನಿಗಳು ಚಿಕ್ಕ ಸ್ಟಾರ್ಟಪ್ ಶುರು ಮಾಡಿರೋವಂಥವ್ರು ಸೊ ಅವರೆಲ್ಲರೂ ಕೂಡ ಈಗ ಟಿ ವಿ ಮೀಡಿಯಾ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡೋದಕ್ಕೆ ತುಂಬ ಕಾಸ್ಟ್ ಆಗುತ್ತೆ ಅಂದ್ಬಿಟ್ಟು ಏನು ಮಾಡ್ತಾರೆ, ಮತ್ತು ಅದು ಆಲ್ಮೋಸ್ಟ್ ಟಿ ವಿ ಬಂದ್ಬಿಟ್ಟು ಸ್ವಲ್ಪ ಜನ ಅಂದರೆ ಅದ್ರಲ್ಲಿ ನೋಡೋವಂಥ ಜನ ಕಮ್ಮಿ ಇರ್ತಾರೆ. ಬಟ್ ಈ ಸೋಷಿಯಲ್ ಮೀಡಿಯಾ ಅನ್ನೋದು ಎಲ್ಲರೂ ಪ್ರತಿಯೊಬ್ಬರು ಫೋನಲ್ಲೂ ಇರೋದ್ರಿಂದ ಪ್ರತಿಯೊಬ್ಬರು ಕೂಡ ಅದನ್ನು ನೋಡ್ತಾ ಇರ್ತಾರೆ ಜಾಸ್ತಿ ಜನ. ಸೊ ಅದರಿಂದ ಏನು ಮಾಡ್ತಾರೆ ಅಂದರೆ ಈ ಬ್ರ್ಯಾಂಡ್ ಅವರೆಲ್ಲ ಬಂದ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲಿ ಇನ್ಫ್ಲುಯೆನ್ಸರ್ ಯಾರ್ಯಾರು ಇರ್ತಾರೆ, ಯಾರು ಸ್ವಲ್ಪ ಜನ ಫಾಲೋವರ್ಸ್ ಇರ್ತಾರೆ, ಸೊ ಅಂಥವ್ರಿಗೆ ದುಡ್ಡನ್ನ ಪೇ ಮಾಡಿಬಿಟ್ಟು ಅವ್ರ ಕಡೆಯಿಂದ ಅವ್ರ ಬ್ರ್ಯಾಂಡ್ನ ಪ್ರಮೋಟ್ ಮಾಡಿಸ್ಕೊಳ್ಳುವಂಥದ್ದು. ನೀವು ಶುರು ಮಾಡಿ ಸ್ವಲ್ಪ ಜನ ಸಬ್ಸ್ಕ್ರೈಬರ್ಸು ಸ್ವಲ್ಪ ಹೆಸರು ಮಾಡಿದ್ದೀರಾ, ಸ್ವಲ್ಪ ಫೇಮ್ ಇದೆ ಅಂತ ಅನ್ನುವಂಥ ಟೈಮ್ನಲ್ಲಿ ಸೊ ಇದರಿಂದ ಕೂಡ ನೀವು ಇಲ್ಲಿ ಬ್ರ್ಯಾಂಡ್ ಪ್ರಮೋಷನ್ಸು ಕೊಲಾಬ್ರೇಷನ್ ಮಾಡ್ಕೊಳ್ಳೋದ್ರ ಮೂಲಕ ಕೂಡ ಇಲ್ಲಿ ನೀವು ಅರ್ನಿಂಗ್ ಅನ್ನೋದನ್ನು ಮಾಡ್ಕೊಳ್ಬೋದು. 3 ಥರ ಅರ್ನಿಂಗ್ ಆಯಿತಾ. ಡಿಜಿಟಲ್ ಸ್ಕಿಲ್ಸ್, ಈಗ ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದೆಲ್ಲ ನಾ ಏನು ಹೇಳಿದೆ 3 ಥರ ಅದೇ ಥರ ಅರ್ನಿಂಗ್ ಮಾಡ್ತಾ ಇದ್ದೀರಾ. ಈ ಎಡಿಟಿಂಗು, ವಿಡಿಯೋ ಎಡಿಟಿಂಗು ನೀವೇ ಮಾಡೋಕ್ಕೆ ಬರುತ್ತೆ, ಮತ್ತು ತಮ್ನೇಲ್ ಡಿಸೈನ್ಗಳು ನೀವೇ ಮಾಡ್ತೀರಾ, ಪೋಸ್ಟ್ ಡಿಸೈನ್ಗಳು ನೀವೇ ಮಾಡ್ತೀರಾ ಅಂತಂದರೆ, ಮತ್ತು ಕಂಟೆಂಟ್ ಬರೆಯೋದಕ್ಕೆ ಬರುತ್ತೆ ನಿಮಗೆ ಅಂತಂದರೆ ಸೊ ನಿಮ್ಮ ಕಂಟೆಂಟ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳೋದ್ರ ಜೊತೆಗೆ ಬೇರೆ ಯಾರು ಯೂಟ್ಯೂಬರ್ಸ್ಗಳು ಇದ್ದರೆ ಸೊ ಅವ್ರಿಗೇನಪ್ಪ ಅಂತ ಫೇಮಸ್ ಯೂಟ್ಯೂಬರ್ಸ್ಗಳು ಇರ್ತಾರೆ. ಸೊ ಅವರೆಲ್ಲ ಏನು ಮಾಡ್ತಾರೆ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಎಲ್ಲ ಸೊ ಅವರೇ ಎಡಿಟ್ ಮಾಡಲ್ಲ, ಅವರು ತಮ್ನೇಲ್ಗಳು ಮಾಡಲ್ಲ, ಅವ್ರ ಕಂಟೆಂಟ್ ಬರೆಯಲ್ಲ. ಸೊ ಅದಕ್ಕಂತಲೇ ಒಂದಷ್ಟು ಜನನ ಹೈಯರ್ ಮಾಡ್ಕೊಂಡಿರ್ತಾರೆ ಇದು ಕೆಲಸಕ್ಕೆ. ಸೊ ನಿಮ್ಮ ಹತ್ರ ಆ ಸ್ಕಿಲ್ಸ್ ಇದೆ ಅಂತ ಅನ್ನೋದಾದರೆ ನೀವು ಆ ಥರದ ಒಂದು ಕಂಟೆಂಟ್ ದೊಡ್ಡ ಕಂಟೆಂಟ್ ಕ್ರಿಯೇಟರ್ಸ್ ಯಾರು ಇರ್ತಾರೆ ಅಂತಂದರೆ ಸೊ ಅವ್ರಿಗೆ ನೀವು ಇಲ್ಲಿ ನಿಮ್ಮ ಹತ್ರ ಇರುವಂಥ ಸ್ಕಿಲ್ಸ್ನ ಅಲ್ಲಿ ಯೂಸ್ ಮಾಡಿಕೊಂಡು, ಟ್ಯಾಲೆಂಟ್ನ ಯೂಸ್ ಮಾಡಿಕೊಂಡು ಅಲ್ಲಿ ವರ್ಕ್ ಮಾಡಿ ಕೂಡ ಈ ಥರ ನೀವು ಅರ್ನಿಂಗ್ ಮಾಡ್ಕೊಳ್ಬೋದು. ಇಷ್ಟು ಇರುವಂಥದ್ದು ಮಾಡುವಂಥದ್ದು. ಸೊ ಇಷ್ಟನ್ನು ನೀವು ಆರಾಮಾಗಿ ಮಾಡ್ಕೊಳ್ಬೋದು ಗೈಸ್. ಇವಾಗಿನ ಒಂದು ಸಿಚುವೇಷನಲ್ಲಿ, ಇವಾಗಿನ ಒಂದು ಏನು ಟ್ರೆಂಡ್ ಇದೆ ಆ ಟ್ರೆಂಡ್ ತಕ್ಕಂಗೆ ನೀವು ಇಲ್ಲಿ ವರ್ಕನ್ನು ಮಾಡ್ಕೊಳ್ತಾ ಹೋಗ್ಬೋದು. ಮೇನ್ ಏನಪ್ಪ ಹೇಳ್ತೇನೆ ಅಂದರೆ ವಿಡಿಯೋ ಕಂಟೆಂಟ್ ಕ್ರಿಯೇಷನ್ ಅಂತ ಏನಿರುತ್ತೆ ಸೊ ಅದು ಇಂಪಾರ್ಟೆಂಟು. ನೀವು ಪ್ರತಿದಿನ ನಾನೇ ಈಗ ನನ್ನದೇ ವಿಡಿಯೋಸ್ ನೋಡಿ, ನಂದು ತುಂಬ 3 ವರ್ಷ ಆಯಿತು, 3 ವರ್ಷದಿಂದ ಈ ಚಾನಲ್ನ ಶುರು ಮಾಡಿರೋದು. ಸೊ ಅವಾಗಿಂದ ನಂದೇನಕ್ಕಪ್ಪ ಜಾಸ್ತಿ ರೀಚ್ ಆಗಿಲ್ಲ ಅಂತ ಹೇಳಿದ್ರೆ ನಂದು ಕನ್ಸಿಸ್ಟೆನ್ಸಿ ಅನ್ನೋದು ಇಲ್ಲ ಆಯಿತಾ. ನಾನು ಪ್ರತಿದಿನ ಒಂದೊಂದು ವಿಡಿಯೋ ಹಾಕ್ತಾ ಬರಬೇಕು. ನಾನು ಒಂದು ವಾರ ಮಾಡಿದ್ರೆ 4 ದಿನ ಗ್ಯಾಪ್ ಬಿಡ್ತೀನಿ, 1 ವಾರ ಗ್ಯಾಪ್ ಬಿಡ್ತೀನಿ. ಸೊ ಆ ಥರ ಮಾಡಬಾರ್ದು. ಸೊ ಇಲ್ಲಿ ಕನ್ಸಿಸ್ಟೆನ್ಸಿ ಅನ್ನೋದನ್ನು ಮೇಂಟೈನ್ ಮಾಡಿಕೊಂಡು ದಿನಕ್ಕೆ ಒಂದೊಂದು ವಿಡಿಯೋ. ಸುಮಾರು ಜನ ಹೇಳ್ತಾರೆ ವಿಡಿಯೋಸ್ಗಳು ನೋಡಿರ್ತಾರೆ ವಾರಕ್ಕೆ 1, ವಾರಕ್ಕೆ 2 ವಿಡಿಯೋ ಹಾಕು ಸಾಕು ಅಂತ. ಅದು ತಪ್ಪೋದು. ನಿಜ ಹೇಳ್ತೀನಿ ಗೈಸ್, ದಿನಕ್ಕೊಂದು ಆಯಿತಾ. ಅಟ್ಲೀಸ್ಟ್ ವಾರಕ್ಕೆ 7 ದಿನ 6 ವಿಡಿಯೋ ಆದರೂ ಹಾಕಿ, ವಾರಕ್ಕೆ 6 ವಿಡಿಯೋ ಆಯಿತಾ. ಸೊ ಒಂದಿನ ಹಾಕ್ತಿರೋ ಪರವಾಗಿಲ್ಲ, 6 ವಿಡಿಯೋ ಪ್ರತಿ ತಿಂಗಳು ಇದನ್ನು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಕೊಂಡು ಬಂದರೆ ನೀವು ಇಲ್ಲಿ ಅರ್ನಿಂಗ್ ಅನ್ನೋದನ್ನು ಮಾಡ್ಬೋದು. ಏನಪ್ಪ ಅಂತಂದರೆ ಚಾನಲ್ ಶುರು ಮಾಡಿಬಿಟ್ಟು ಸ್ಟಾರ್ಟಿಂಗೇ ದುಡ್ಡು ಬರುತ್ತೆ ಅನ್ನೋದು ತಪ್ಪು. ಅದನ್ನು ಥರ ಮೈಂಡಲ್ಲಿ ಇಟ್ಕೊಂಡು ಬರಲೇಬೇಡಿ. ಫಸ್ಟು ನೀವು ಇಲ್ಲಿ ಕೆಲಸ ಮಾಡಿ, ಕೆಲಸ ಮಾಡ್ತಾ ಬರೀ ನೀವು ಇಲ್ಲಿ ಎಷ್ಟು ವ್ಯೂಸ್ ಬರ್ತಿದೆ, ಎಷ್ಟು ಅರ್ನಿಂಗ್ಸ್ ಆಗ್ತಿದೆ, ಅರ್ನಿಂಗ್ಸ್ ಬರ್ತಿಲ್ಲ, ವ್ಯೂಸ್ ಬರ್ತಿಲ್ಲ ಅನ್ನೋದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡ್ರಿ. ಅದನ್ನು ನೋಡೋಕ್ಕೆ ಹೋಗ್ಬಿಡಿ. ನಿಮ್ಮ ಕೆಲಸ ಏನು, ನಿಮ್ಮ ಪ್ಯಾಷನ್ ಇಟ್ಕೊಳ್ಳಿ ಒಂದು. ಆ ಪ್ಯಾಷನ್ ಮೂಲಕ ನೀವು ಇಲ್ಲಿ ದಿನ ಕೆಲಸ ಮಾಡ್ತಾ ಹೋದ ಸೋಷಿಯಲ್ ಮೀಡಿಯಾದಲ್ಲಿ. ಸೊ ನಿಮಗೆ ಗೊತ್ತಿಲ್ಲದೆ ಒಂದು ಇನ್ಕಮ್ ಅನ್ನೋದು ಬಂದಿರುತ್ತೆ, ಮತ್ತು ಒಂದು ರೀಚ್ ಅನ್ನೋದು ಕೂಡ ಆಗಿರುತ್ತೆ, ಒಂದು ಫೇಮ್ ಅನ್ನೋದು ಕೂಡ ಬಂದಿರುತ್ತೆ. ಸೊ ಆಯಿತಾ, ತಲೆಯಲ್ಲಿ ಇಟ್ಕೊಳ್ಳಿ. ಸ್ಟಾರ್ಟಿಂಗಿಗೆ ದುಡ್ಡು ಮಾಡಬೇಕು ಅಂತ ಬರ್ತೀರಾ ಅಂತಂದರೆ ನೀವು ಬರೋದು ವೇಸ್ಟ್ ಸೋಷಿಯಲ್ ಮೀಡಿಯಾಗೆ. ಫಸ್ಟು ಎಫರ್ಟ್ ಹಾಕಲೇಬೇಕು. ನೀವು ಕೆಲಸದಲ್ಲಿ ಏನು ಎಫರ್ಟ್ ಹಾಕ್ತೀರಾ ಅಷ್ಟು ಕಷ್ಟಪಟ್ಟು ಬೇವ್ರು ಸುರಿಸಿ ಟೈಮ್ ಸರಿಯಾಗಿ ಹೋಗಿ ಇವ್ರ ಹತ್ರ ಎಲ್ಲ ಸಂಬಳಕ್ಕೆಲ್ಲ ಅನ್ಸ್ಕೊಂಡು ಮಾಡೋದಕ್ಕಿಂತ ಸೊ ಇಲ್ಲಿ ಯಾರು ಅನ್ನೋರು ಇರಲ್ಲ, ಏನೂ ಇರಲ್ಲ. ನಿಮಗಿರುವಂಥ ಟ್ಯಾಲೆಂಟನ್ನು ನೀವು ಇಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಕೊಂಡು ವರ್ಕ್ ಮಾಡಿದ್ರೆ ಸೊ ಇಲ್ಲಿ ಅರ್ನಿಂಗ್ ಅನ್ನೋದು ಆಗುವಂಥದ್ದು. ಸುಮಾರು ಜನ ನನಗೆ ಕಮೆಂಟ್ ಮಾಡ್ತಾಯಿದ್ರಿ, ಬ್ರೋ ನಾನು ಕೂಡ ಕ್ಯಾಬ್ ರಿಲೇಟೆಡ್ ವೀಡಿಯೋಸ್ ಮಾಡಬೇಕು, ಯಾವ ಥರ ಮಾಡೋದು, ಏನು ಯಾವ ಥರ ಕ್ರಿಯೇಟ್ ಮಾಡೋದು ಹೆಂಗೆ ಅಂತ. ಸುಮಾರು ಸೋಷಿಯಲ್ ಮೀಡಿಯಾದಲ್ಲಿ ಕನ್ನಡ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ಹಾಕಿರ್ತಾರೆ ಯಾವ ಥರ ಚಾನಲ್ ಕ್ರಿಯೇಟ್ ಮಾಡೋದು ಹೆಂಗೆ, ಪ್ರತಿಯೊಂದು ನಿಮ್ಗೆ ಸಿಕ್ಬಿಡತ್ತೆ ಇವಾಗ ಆಯ್ತಪ್ಪ. ಒಂದು ವಿಡಿಯೋ ನೋಡಬೇಕು, ಯಾವ ಥರ ಏನೇನು ಮಾಡಬೇಕು ಅಂದರೆ ಅದು ಕ್ರಿಯೇಟ್ ವಿಡಿಯೋ ಎಡಿಟಿಂಗ್ ಅಂತೆಲ್ಲ ಹಾಕ್ಬಿಟ್ಟು ನಿಮ್ಗೆ ಅಲ್ಲೇ ಆಟೋಮೆಟಿಕಾಗಿ ಎಲ್ಲ ತೋರಿಸ್ಬಿಡುತ್ತೆ. ಬಟ್ ಏನಪ್ಪ ಹೇಳ್ತೀನಿ ಅಂದರೆ ದಯವಿಟ್ಟು ಕನ್ನಡದಲ್ಲಿ ನೋಡ್ರಿ. ಕನ್ನಡ ಕ್ರಿಯೇಟರ್ಸ್ಗಳು ತುಂಬ ಜನನೇ ಹಾಕಿದ್ದಾರೆ ಆ ಥರ ಕಂಟೆಂಟ್ಗಳನ್ನ. ಕನ್ನಡದವ್ರು ಸಪೋರ್ಟ್ ಮಾಡಬೇಕು, ಮತ್ತು ಕನ್ನಡಕ್ಕೆ ಇನ್ನೂ ಸ್ವಲ್ಪ ಜನ ಕ್ರಿಯೇಟರ್ಸ್ ಬಂದ್ರೇ ಆಲ್ಮೋಸ್ಟ್ ಕನ್ನಡಕ್ಕೆ ವ್ಯೂಸ್ ತುಂಬ ಕಮ್ಮಿ ಇದೆ. ಏನಕ್ಕೆ ಆಡಿಯನ್ಸ್ ಕಮ್ಮಿ ಇದೆ, ಏನಕ್ಕಂತಂದರೆ ಕನ್ನಡದಲ್ಲೂ ಕೂಡ ನಮ್ಮ ಚಾನಲ್ ಕ್ರಿಯೇಟರ್ಸ್ ಕಮ್ಮಿ ಇದ್ದಾರೆ ಆಯಿತಾ. ಕನ್ನಡದಲ್ಲಿ ಕ್ರಿಯೇಟರ್ಸ್ ಜಾಸ್ತಿ ಆದರೆ
ಆಟೋಮೆಟಿಕ್ಕಾಗಿ ಆಡಿಯನ್ಸು ಕೂಡ ಜಾಸ್ತಿ ಬರ್ತಾರೆ. ಸೊ ನಾನು ಒಬ್ಬನೇ ಚಾನಲ್ ಮಾಡಿದ್ದೀನಿ ಅಂತಲ್ಲ, ನಮ್ಮ ಡ್ರೈವರ್ಸ್ ಯಾರನ್ನು ನೋಡ್ತಾ ಇರ್ತೀರ, ಸೊ ನೀವು ಕೂಡ ಮಾಡ್ಕೊಳ್ಬೋದು ಆರಾಮಾಗಿ, ಆಯಿತಾ. ನಾನು ಒಬ್ಬನೇ ಮಾಡಬೇಕು ಅಂತಿಲ್ಲ, ನಮ್ಮ ಅಪ್ಪನ ಆಸ್ತಿ ಏನಲ್ಲ ಸೋಷಿಯಲ್ ಮೀಡಿಯಾ. ಸೊ ಪ್ರತಿಯೊಬ್ಬನಿಗೂ ಹಕ್ಕಿರುತ್ತೆ, ಸೊ ಪ್ರತಿಯೊಬ್ಬನೂ ಕೂಡ ಇದರಲ್ಲಿ ಮಾಡ್ಬೋದು. ಬಟ್ ತಾಳ್ಮೆ ಅನ್ನೋದು ಇರುತ್ತೆ, ಆಯಿತಾ. ತಾಳ್ಮೆಯಿಂದ ಮಾಡಿಕೊಂಡು ಹೋದರೆ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿನ ನೀವು ಇದರಲ್ಲಿ ದುಡ್ಡು ಮಾಡ್ತೀರ. ನಾನು ಕೂಡ ದುಡ್ಡು ಮಾಡ್ತಾ ಇದ್ದೀನಿ ಯೂಟ್ಯೂಬಿಂದ, ಬಟ್ ಅಂತ ಹೇಳ್ಕೊಳ್ಳೋ ದುಡ್ಡಿಲ್ಲ. ನಾನು ಪಾರ್ಟ್ ಟೈಮ್ ಆಗಿ ಇದನ್ನು ಮಾಡ್ತಿಲ್ಲ ಅಂದ್ರೆ ನನಗೆ ಲಾಸ್ ಇಲ್ಲ, ಆಯಿತಾ. ಏನಕ್ಕಂತಂದರೆ ಯಾವುದೇ ಥರ ಯೂಟ್ಯೂಬಿಂದ ವೀಡಿಯೋಸ್ ಮಾಡೋ ನನಗೆ ಯೂಟ್ಯೂಬಿಂದ ಬರೋ ಅಮೌಂಟ್ ಆಲ್ಮೋಸ್ಟ್ ಸೇವೇ ಆಗುತ್ತೆ. ಏನಕ್ಕಂದರೆ ನಾನು ಅಂಥ ಯೂಟ್ಯೂಬ್ಗೆ ಏನು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ಲ. ನಿಮ್ಗೆ ನೋಡಿರ್ತಾರೆ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡಿದ್ದೀನಿ ಅಂದರೆ, ಒಂದು ಇವಾಗ ಲೇಟೆಸ್ಟಾಗಿ ಒಂದು 360 ಕ್ಯಾಮ್ರಾ ತೊಗೊಂಡಿರುವಂಥ 30,000 ರೂಪಾಯಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಷ್ಟೇ, ಇನ್ನೇನು ಮಾಡಿಲ್ಲ. ಏನಕ್ಕೆ ಪ್ರತಿ ಬೇರೆ ಯೂಟ್ಯೂಬರ್ಸ್ದು ಬೇರೆ ಅವ್ರು ದುಡಿಯೋದ್ರಲ್ಲೇ ಆಲ್ಮೋಸ್ಟ್ ಖರ್ಚುಗಳು ಆದರೆ ಅಷ್ಟೇ ಖರ್ಚು ಅವ್ರಿಗೆ ಯೂಟ್ಯೂಬರ್ಸ್, ತುಂಬ ಜನ ಯೂಟ್ಯೂಬರ್ಸ್ಗೆ ಇರುತ್ತೆ, ನಿಮಗೆ ಗೊತ್ತಿರುತ್ತೆ, ಆಯಿತಾ. ಸೊ ನನ್ನ ಕಂಟೆಂಟ್ ಆ ಥರದಲ್ಲ. ಏನಕ್ಕಂದ್ರೆ ನಾನು ಡೈಲಿ ರೂಟೀನು ನಾನು ಕೆಲಸ ಮಾಡ್ತೀನಿ, ಆ ಕೆಲಸ ಮಾಡೋವಂಥ ವೀಡಿಯೋಸ್ನ ಇನ್ಫಾರ್ಮೇಷನ್ ಕೊಟ್ಟು ನಿಮಗೆ ವೀಡಿಯೋ ಮಾಡಾಕ್ತೀನಿ. ಸೊ ಇಲ್ಲಿ ಕಡೆ ನಾನು ದುಡ್ದಂಗೂ ಆಗುತ್ತೆ, ಕೆಲಸದಲ್ಲಿ ಕೂಡ ಅರ್ನಿಂಗ್ ಮಾಡ್ತೀನಿ, ಜೊತೆಗೆ ಯೂಟ್ಯೂಬಿಂದನೂ ಕೂಡ ಅರ್ನಿಂಗ್ ಮಾಡ್ತೀನಿ. ಸೊ ಇದು ಇರುವಂಥದ್ದು. ಸ್ವಲ್ಪ ತಲೆ ಯೂಸ್ ಮಾಡಿ ಸ್ಮಾರ್ಟಾಗಿ ವರ್ಕ್ ಮಾಡಿರಿ, ಸೊ ಎಲ್ಲರಿಗೂ ಕೂಡ ಆಗುತ್ತೆ. ಬರೋ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಸೋಷಿಯಲ್ ಮೀಡಿಯಾದಿಂದ ಯಾವ್ಯಾವ ಥರ ಅರ್ನಿಂಗ್ ಮಾಡ್ಬೋದು, ಯಾವ್ಯಾವ ಪ್ಲಾಟ್ಫಾರ್ಮಲ್ಲಿ ಅರ್ನಿಂಗ್ ಮಾಡ್ಬೋದು, ಆ ಅರ್ನಿಂಗ್ ಮಾಡೋದಕ್ಕೆ ಏನೇನು ಸ್ಟೆಪ್ಸ್ನ ಫಾಲೋ ಮಾಡಬೇಕಾಗುತ್ತೆ ನೀವು ಒಂದು ಕೂಡ ಇನ್ನು ಮುಂದೆ ಈ ಒಂದು ಚಾನಲಲ್ಲಿ ಬರುತ್ತೆ. ಪ್ಲೇ ಲಿಸ್ಟ್ ಕೂಡ ಸಬ್ಸ್ಕ್ರೈಬ್ ಮಾಡ್ತೀನಿ ನಾನು. ಏನಂತ ಅನಿಸ್ತು ನಾನು ಕಮೆಂಟ್ ಮಾಡೋದನ್ನು ಮರಿಬೇಡಿ ಗೈಸ್. ಸೊ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಮತ್ತೆ ಇನ್ನೊಂದು ಹೊಸ ವಿಡಿಯೋ ಸಿಗೋಣ, ಟೇಕ್ ಕೇರ್, ಸಿ ಯಾ, ಬಾಯ್ ಬಾಯ್.